ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕನ್ಯಾ ರಾಶಿಯವರ ಜೀವನದಲ್ಲಿ ಜನವರಿ 16ರಿಂದ 31ರವರೆಗೆ ಎದುರಾಗಲಿರುವ ಪ್ರಮುಖ ಬದಲಾವಣೆಗಳು, ಗ್ರಹಗಳ ಸೂಕ್ಷ್ಮ ಚಲನೆ, ಮನಸ್ಸಿನ ಸ್ಥಿತಿ, ಹಣಕಾಸು, ಉದ್ಯೋಗ, ವ್ಯಾಪಾರ, ಪ್ರೇಮ, ವಿವಾಹ ಮತ್ತು ಆರೋಗ್ಯದ ಕುರಿತು ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ. ಕಳೆದ ಕೆಲವು ದಿನಗಳಿಂದ ಅನೇಕ ಕನ್ಯಾ ರಾಶಿಯವರು ತಮ್ಮೊಳಗೆ ಅತಿಯಾದ ಯೋಚನೆ, ಸಣ್ಣ ವಿಷಯಗಳಿಗೂ ಚಿಂತೆ ಮತ್ತು ಎಲ್ಲವನ್ನ ಪರಿಪೂರ್ಣವಾಗಿ ಮಾಡಬೇಕು ಎಂಬ ಒತ್ತಡವನ್ನು ಅನುಭವಿಸ್ತಾ ಇದ್ದೀರಾ? ನೀವು ಮಾಡಿದ ಪ್ರಯತ್ನಗಳಿಗೆ ತಕ್ಷಣದ ಫಲ ಸಿಗದೆ ಹೋದ ಭಾವನೆ ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಆದರೆ ಈ ಅವಧಿ ನಿಮ್ಮ ಜೀವನದಲ್ಲಿ ಕ್ರಮೇಣ ಸರಿಯಾದ ದಾರಿಗೆ ತರುವ ಸಮಯ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಜನವರಿ 16ರಿಂದ ಆರಂಭವಾಗುವ ಈ ದಿನಗಳಲ್ಲಿ ಗ್ರಹಗಳ ಚಲನೆ ಕನ್ಯಾ ರಾಶಿಯವರ ಜೀವನದಲ್ಲಿ ಶಿಸ್ತು, ಯೋಜನೆ ಮತ್ತು ವಿವೇಚನೆಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ. ಬುಧ ಗ್ರಹ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಅದರ ಪ್ರಭಾವ ನಿಮ್ಮ ಯೋಚನೆ, ಮಾತು ಮತ್ತು ನಿರ್ಧಾರ ಶಕ್ತಿಯನ್ನು ನೇರವಾಗಿ ಪ್ರಭಾವಿಸುತ್ತೆ. ಈ ಅವಧಿಯಲ್ಲಿ ನಿಮ್ಮ ಗಮನದ ಶಕ್ತಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಆದರೆ ಅತಿಯಾದ ವಿಮರ್ಶೆ ಅಥವಾ ಸ್ವಯಂ ಸಂಶಯ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಾರದು. ನೀವು ಸಾಕಷ್ಟು ಸಮರ್ಥರು ಎಂಬುದನ್ನು ಮನಗಂಡು ಮುಂದುವರಿಯಬೇಕು. ಶನಿ ಗ್ರಹದ ಪ್ರಭಾವದಿಂದ ಈ ಸಮಯದಲ್ಲಿ ನಿಮ್ಮ ಮೇಲೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹಿಂದೆ ನೀವು ತಪ್ಪಿಸಿಕೊಂಡ ಅಥವಾ ಮುಂದೂಡಿದ ಕೆಲಸಗಳು ಈಗ ಪೂರ್ಣಗೊಳಿಸಬೇಕಾದ ಹಂತಕ್ಕೆ ಬರುತ್ತೆ. ಇದು ಒತ್ತಡದಂತೆ ಅನಿಸಿದರೂ ಇವುಗಳನ್ನು ಕ್ರಮಬದ್ಧವಾಗಿ ಮುಗಿಸಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ಸಿಗುತ್ತೆ. ಗುರುಗ್ರಹದ ಅನುಕೂಲದಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಹಿರಿಯರು ಅಥವಾ ಅನುಭವಿಗಳ ಮಾತುಗಳು ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಕೆಲ ದಿನಗಳಲ್ಲಿ ಅನಗತ್ಯ ಭಯ ಅಥವಾ ಅಸ್ಪಷ್ಟ ಚಿಂತೆಗಳು ಹುಟ್ಟಬಹುದು. ಸಣ್ಣ ಸಮಸ್ಯೆಯನ್ನೇ ದೊಡ್ಡದಾಗಿ ಯೋಚಿಸುವ ಸ್ವಭಾವ ಹೆಚ್ಚಾಗಬಹುದು. ಆದ್ದರಿಂದ ಎಲ್ಲವನ್ನ ವಾಸ್ತವಿಕವಾಗಿ ನೋಡುವ ಅಭ್ಯಾಸ ಅಗತ್ಯ. ಜನವರಿ 16ರಿಂದ 23ರವರೆಗಿನ ಮೊದಲ ಹಂತದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರ ಅನಿಸಬಹುದು. ಕೆಲಸದ ಒತ್ತಡ, ಆರೋಗ್ಯ ಅಥವಾ ಹಣಕಾಸಿನ ಬಗ್ಗೆ ಯೋಚನೆಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ಹೊಸ ಯೋಜನೆ ಆರಂಭಿಸುವುದಕ್ಕಿಂತ ಈಗಿರುವ ಕೆಲಸಗಳನ್ನು ಸರಿಪಡಿಸೋದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ವೈದ್ಯಕೀಯ, ಮನೆ ಅಥವಾ ದೈನಂದಿನ ಅಗತ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಂದ ದೂರ ಇದ್ದು ಯೋಜಿತವಾಗಿ ಹಣ ಬಳಸುವುದು ಒಳ್ಳೆಯದು. ಸಾಲ ಅಥವಾ ಬಾಕಿಗಳ ವಿಷಯದಲ್ಲಿ ಹೊಸ ಸಮಸ್ಯೆ ಕಾಣಿಸದಿದ್ದರೂ ಹಳೆಯ ಬಾಕಿಗಳನ್ನು ಸರಿಪಡಿಸುವ ಅವಕಾಶ ಸಿಗುತ್ತೆ. ಜನವರಿ 24ರಿಂದ 31ರವರೆಗೆ ಎರಡನೇ ಹಂತದಲ್ಲಿ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗುತ್ತೆ. ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟವಾಗುತ್ತೆ ಮತ್ತು ನಿರ್ಧಾರಗಳಲ್ಲಿ ದೃಢತೆ ಬರುತ್ತೆ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ನಿಮ್ಮ ಶ್ರಮವನ್ನು ಗುರುತಿಸುವ ಸಂದರ್ಭ ಬರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಮಬದ್ಧತೆ ಮತ್ತು ನಿಖರತೆ ಮೆಚ್ಚುಗೆ ಪಡೆಯುತ್ತೆ. ಅಥವಾ ಕೆಲಸದ ಪಾತ್ರದಲ್ಲಿ ಬದಲಾವಣೆ ಸಿಗಬಹುದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸರಿಯಾದ ಮಾಹಿತಿ ಸಿಗಬಹುದು. ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಪರಿಶೀಲನೆ ತುಂಬ ಅಗತ್ಯವಾಗಿರುತ್ತೆ. ಇನ್ನು ವ್ಯಾಪಾರ ಮತ್ತು ಸ್ವಂತ ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಈ ಅವಧಿ ಲೆಕ್ಕಾಚಾರ ಮತ್ತು ಯೋಜನೆಯ ಮೇಲೆ ನಿಂತಿರುತ್ತೆ. ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಆದ್ದರಿಂದ ದಾಖಲೆಗಳು, ಒಪ್ಪಂದಗಳು ಮತ್ತು ಹಣಕಾಸು ವಿವರಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುವ ವ್ಯವಹಾರಗಳು ಉತ್ತಮ ಫಲವನ್ನು ನೀಡುತ್ತೆ. ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಸಂವೇದನಶೀಲವಾಗಿರುತ್ತೆ. ವಿವಾಹಿತರು ಸಂಗಾತಿಯ ಸಣ್ಣ ವಿಷಯಗಳಿಗೂ ಹೆಚ್ಚು ಗಮನ ಕೊಟ್ಟು ಮಾತನಾಡಬೇಕು. ಅತಿಯಾದ ವಿಮರ್ಶೆ ಅಥವಾ ಮೌನ ಸಂಬಂಧದಲ್ಲಿ ಅಂತರವನ್ನು ತರಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು. ಆದರೆ ಭಾವನೆಗಳಿಗಿಂತ ವಿವೇಕವನ್ನು ಮುಂದಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಕುಟುಂಬ ಜೀವನದಲ್ಲಿ ನಿಮ್ಮ ಸಹಾಯ ಮತ್ತು ಸೇವಾ ಮನೋಭಾವವನ್ನು ಕುಟುಂಬದವರು ಮೆಚ್ಚುತ್ತಾರೆ. ಮಹಿಳೆಯರಿಗೆ ಈ ಅವಧಿ ಜವಾಬ್ದಾರಿಯ ಜೊತೆಗೆ ಆತ್ಮಶಕ್ತಿಯನ್ನು ಪರೀಕ್ಷಿಸುವ ಸಮಯ. ಉದ್ಯೋಗಸ್ಥ ಮಹಿಳೆಯರಿಗೆ ಕೆಲಸದ ಒತ್ತಡ ಇದ್ದರೂ ಅವರ ನಿಷ್ಠೆ ಗಮನಕ್ಕೆ ಬರುತ್ತೆ. ಗೃಹಿಣಿಯರಿಗೆ ಮನೆಯೊಳಗಿನ ನಿರ್ವಹಣೆ ಮತ್ತು ಯೋಜನೆಗಳಲ್ಲಿ ಯಶಸ್ಸು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಶಿಸ್ತು ಪಾಲಿಸಿದರೆ ಉತ್ತಮ ಫಲಿತಾಂಶ ಸಾಧ್ಯವಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ ಸಮಸ್ಯೆ, ನಿದ್ದೆಯ ಕೊರತೆ ಅಥವಾ ನರ ಸಂಬಂಧಿತ ಒತ್ತಡ ಕಾಣಿಸಬಹುದು. ಆಹಾರ ಪದ್ಧತಿ ಮತ್ತು ದಿನಚರಿಯಲ್ಲಿ ನಿಯಮ ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತೆ.
ಪ್ರಯಾಣ ಯೋಗ ಕಂಡುಬರುತ್ತೆ, ಆದರೆ ದೇಹದ ಆರೈಕೆ ಅಗತ್ಯ. ಸರ್ಕಾರಿ ಅಥವಾ ದಾಖಲೆ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಸಾಧ್ಯ, ಆದರೆ ಸಹನೆಯಿಂದ ಮುಂದುವರಿದರೆ ಫಲ ನಿಮ್ಮ ಪರವಾಗಿ ಇರುತ್ತೆ. ಜನವರಿ 27 ಮತ್ತು 31 ದಿನಗಳು ಕನ್ಯಾ ರಾಶಿಯವರಿಗೆ ಪ್ರಮುಖ ದಿನಗಳಾಗಿವೆ. ಸ್ವಲ್ಪ ನಿರ್ಧಾರ, ಸ್ಪಷ್ಟ ತಿಳುವಳಿಕೆ, ಹಣಕಾಸಿನ ಪರಿಹಾರ ಅಥವಾ ಒಳ್ಳೆಯ ಸುದ್ದಿ ಈ ದಿನಗಳಲ್ಲಿ ಸಿಗುವ ಸಾಧ್ಯತೆ ಇದೆ. ಪರಿಹಾರವಾಗಿ ಬುಧವಾರ ಗಣೇಶ ಪೂಜೆ ಮಾಡಿ, ಹಸಿರು ವಸ್ತುಗಳ ದಾನ ಮಾಡಿ, ಹಸಿರು ಬಟ್ಟೆಗಳನ್ನು ಧರಿಸಿ. ಶುದ್ಧ ಮಾತುಗಳನ್ನು ಪಾಲಿಸುವುದು ಬುಧ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತೆ. ಕೊನೆಗೆ ಕನ್ಯಾ ರಾಶಿಯವರೇ, ಈ 16 ದಿನಗಳು ನಿಮ್ಮ ಜೀವನದಲ್ಲಿ ಅಸ್ತವ್ಯಸ್ತತೆಯಿಂದ ಕ್ರಮಕ್ಕೆ ಸಾಗುವ ಸಮಯ. ಅತಿಯಾದ ಚಿಂತೆ ಬಿಡಿ, ನಿಮ್ಮ ಬುದ್ಧಿ ಮತ್ತು ಪರಿಶ್ರಮ ನಿಮ್ಮ ಶಕ್ತಿ. ಶಾಂತವಾಗಿ ಕ್ರಮಬದ್ಧವಾಗಿ ಮುಂದುವರೆದರೆ ಈ ಅವಧಿ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಸ್ಪಷ್ಟತೆ ಮತ್ತು ಯಶಸ್ಸನ್ನು ಖಂಡಿತವಾಗಿ ತರುತ್ತೆ.